ಬ್ರೋ ಹೆಂಗೆ ಇಂಪ್ರೂವ್ ಮಾಡಿದಿರಾ ಸ್ವಲ್ಪ ಹೇಳಿ ಪ್ಲೀಸ್ ಅಂತ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಕಾಲ್ ಮಾಡಿ ಮೆಸೇಜ್ ಮಾಡಲು ಕೇಳಿದರು. ಇದಕ್ಕೂ ಮುಂಚೆ ಇದ್ರ ಮೇಲೇ ಒಂದು ವಿಡಿಯೋ ಮಾಡಿದ್ದೇನೆ ಆಲ್ರೆಡಿ. ಅಂದರೆ ಬಂದ ತಕ್ಷಣ ಯಾವ ರೀತಿ ಇತ್ತು. ಹಾಯ್ ಹಲೋ ನಮಸ್ತೆ, ದಿನಕ್ಕೊಂದು ಹೈನುಗಾರಿಕೆ ಮಾತು. ಈ ಹಸು ನಮ್ಮಲ್ಲಿ ಬಂದು ಇವಾಗ 16ರಿಂದ 17 ತಿಂಗಳಾಗಿದೆ. ಮೊದಲ ಸಲ ಬಂದಾಗ ನಮ್ಮಲ್ಲಿ ಇದು ಯಾವ ರೀತಿ ಇತ್ತು, ಯಾವ ರೀತಿ ಬದಲಾವಣೆ ಆಯಿತು ಅನ್ನೋದನ್ನು ಪ್ರೊಫೈಲಲ್ಲಿ ಪಿನ್ ಹಾಕಿರೋ ವಿಡಿಯೋ ಇದೆ ನೋಡಿ, ಅದು ನಿಮಗೆ ಗೊತ್ತಾಗುತ್ತೆ. ಇದು ಜನವರಿ 1ನೇ ತಾರೀಕು 2026ರಂದು ಕರು ಹಾಕುತ್ತೆ. ಕರು ಹಾಕಿದ ನಂತರ ಇವತ್ತು 11 ಜನವರಿ 2026. ಇಂದಿಗೆ ಇದರ ಹಾಲು 18 ಲೀಟರ್ ಹಾಲು ಕೊಡ್ತಾಯಿದೆ. ಕರು ಹಾಕಿದ ಮೊದಲ ವಾರಿನಲ್ಲಿ ಇದರ ಕಡೆಯಿಂದ ನಮಗೆ 18 ಅಥವಾ 20, 25 ಈ ರೀತಿ ಹಾಲು ಕೊಡಬೇಕೆಂದು ನಾವು ನಿರೀಕ್ಷೆನೇ ಇಟ್ಕೊಳ್ಳಿಲ್ಲ. ಯಾಕಂದರೆ ಮೊದಲ ವಾರಿನಲ್ಲಿ ಅದರ ಗರ್ಭಾಶಯದಲ್ಲಿ ಇರುವಂಥ ಹೊಲಸು ಕ್ಲಿಯರ್ ಆಗಬೇಕು, ಹಸು ಸರಿಯಾಗಿ ಮೇವು ನೀರು ತಿನ್ನಬೇಕು, ಮತ್ತು ಅದರ ಜೊತೆಗೆ ಹಸುವಿನ ಟೆಂಪ್ರೇಚರ್ ಕೂಡ ಒಳ್ಳೆಯದಾಗಿರಬೇಕು, ಅಂದರೆ ಚೆನ್ನಾಗಿರಬೇಕಾಗುತ್ತೆ. ಈಗ ದಿನೇ ದಿನೇ ಹೋದಂತೆ ಹಾಲಿನ ಪ್ರಮಾಣ ಕೂಡ ಹೆಚ್ಚುತ್ತಾ ಹೋಗ್ತಾ ಇದೆ. ಅದೇ ರೀತಿ ನಾವು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಆಹಾರದಲ್ಲಿ ಕೂಡ ಹೆಚ್ಚಿಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಇನ್ನೂ ಕೂಡ ಅದಕ್ಕೆ ಕರು ಹಾಕಿದ ದಿನದಿಂದ 21 ದಿನಗಳವರೆಗೆ ಹಾಲಿನ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದ್ದರಿಂದ ಇದು ಇನ್ನೂ ಹಾಲು ಹೆಚ್ಚಿಗೆ ಕೊಡುವ ಸಂಭವ ಇದೆ. ಹಾಗೆ ಇದು ನಮ್ಮಲ್ಲಿ ಬಂದಾಗ ಯಾವ ರೀತಿ ಇಂಪ್ರೂವ್ ಆಯಿತು ಅದನ್ನು ಪ್ರೊಫೈಲಲ್ಲಿ ಪಿನ್ ಹಾಕಿರೋ ವಿಡಿಯೋ ಇದೆ ನೋಡಿ ಅಂತ ಹೇಳ್ತಾ ನಮಸ್ಕಾರ.